ಚಂದ್ರಶೇಖರ್ ಆತ್ಮಹತ್ಯೆಯಿಂದ ಸದ್ದು ಮಾಡ್ತಾ ಇರುವಂತಹ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ಮಾಹಿತಿ ಲಭ್ಯವಾಗಿದೆ. ಹೈದರಾಬಾದ್ನ ಕಂಪನಿಗಳಿಗೆ ಬ್ಯಾಂಕ್ನಿಂದ ಹಣ ವರ್ಗಾವಣೆ ಮಾಡುವುದಕ್ಕೆ ಸೂಚನೆಯನ್ನ ಕೊಟ್ಟಿದ್ದೇ ನಿಗಮ ಅನ್ನುವಂತಹ ಮಾಹಿತಿ ಬೆಳಕಿಗೆ ಬಂದಿದೆ. ಖಾಸಗಿ ಖಾತೆಗೆ ಹಣ ವರ್ಗಾವಣೆಗೆ ಸೂಚಿಸಿದ್ದೇ ವಾಲ್ಮೀಕಿ ನಿಗಮ. ವಾಲ್ಮೀಕಿ ನಿಗಮದ ನಿರ್ದೇಶನದಂತೆಯೇ ಹಣ ವರ್ಗಾವಣೆ ಮಾಡಲಾಗಿದೆ. ಒಂದೇ ದಿನ ಪೂರ್ತಿ ವರ್ಗಾವಣೆ ಮಾಡಿದ್ರೆ ಅನುಮಾನ ಬರುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ಹಂತ ಹಂತವಾಗಿ ವರ್ಗಾವಣೆಗೆ ವಾಲ್ಮೀಕಿ ನಿಗಮ ಸೂಚನೆಯನ್ನ ಕೊಟ್ಟಿತ್ತು. ಯೂನಿಯನ್ ಬ್ಯಾಂಕ್ಗೆ ನಿಗಮದ ನಿರ್ದೇಶನದ ದಾಖಲೆ ಸದ್ಯ ಲಭ್ಯವಾಗಿದೆ. ಯೂನಿಯನ್ ಬ್ಯಾಂಕ್ಗೆ ವಾಲ್ಮೀಕಿ ನಿಗಮ ಕೊಟ್ಟಿದ್ದಂತಹ ನಿರ್ದೇಶನ ಏನಿದೆ, ಹಣ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ಇದಕ್ಕೆ ಸಂಬಂಧಪಟ್ಟಂತಹ ದಾಖಲೆ ಸದ್ಯ ಲಭ್ಯವಾಗಿದೆ. ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ದಾಖಲೆಯನ್ನ ನೀವೇನ್ ಗಮನಿಸ್ತಾ ಇದ್ದೀರಿ ನ್ಯೂಸ್ ಫಸ್ಟ್ ನ ಸ್ಕ್ರೀನ್ ನಲ್ಲಿ, ಇದೇ ದಾಖಲೆ ವಾಲ್ಮೀಕಿ ನಿಗಮನೇ ಹಣ ವರ್ಗಾವಣೆಗೆ ಸೂಚನೆಯನ್ನ ಕೊಟ್ಟಿತ್ತು, ನಿರ್ದೇಶನವನ್ನ ಕೊಟ್ಟಿತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿ ಲಭ್ಯವಾಗಿರುವಂತಹ ದಾಖಲೆ. ಯಾರಿಗೆ ಸೂಚನೆಯನ್ನ ಕೊಡಲಾಗಿತ್ತು? ಯೂನಿಯನ್ ಬ್ಯಾಂಕ್ಗೆ ವಾಲ್ಮೀಕಿ ನಿಗಮ ನಿರ್ದೇಶನವನ್ನ ನೀಡಿತ್ತು ಹಣವನ್ನ ವರ್ಗಾವಣೆ ಮಾಡುವುದಕ್ಕೆ. ಅದು ಕೂಡ ಒಟ್ಟು ಮೊತ್ತದಲ್ಲಿ ಹಣವನ್ನ ವರ್ಗಾವಣೆ ಮಾಡುವುದಕ್ಕೆ ಸೂಚಿಸಿಲ್ಲ. ಒಂದೇ ಸಲ ಹಣ ವರ್ಗಾವಣೆ ಆಗ್ಬಿಟ್ರೆ ಅನುಮಾನ ಮೂಡುತ್ತಲ್ವಾ? ಆ ಕಾರಣಕ್ಕಾಗಿ ಹಂತ ಹಂತವಾಗಿ ಹಣದ ವರ್ಗಾವಣೆ ಮಾಡುವುದಕ್ಕೆ ನಿರ್ದೇಶನವನ್ನ ನೀಡಲಾಗಿತ್ತು. ಆ ನಿರ್ದೇಶನಕ್ಕೆ ಸಂಬಂಧಪಟ್ಟಂತಹ ಆ ಡಾಕ್ಯುಮೆಂಟ್ ನ್ಯೂಸ್ ಫಸ್ಟ್ ನಲ್ಲಿ ಗಮನಿಸ್ತಾ ಇದ್ದೀವಿ. ವಾಲ್ಮೀಕಿ ನಿಗಮವೇ ಕೊಟ್ಟಿದ್ದಂತಹ ಸೂಚನೆ ಇದು. ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಆ ಡೆತ್ ನೋಟ್ ನಲ್ಲೂ ಅವರ ವಿಚಾರವನ್ನ ಮೆನ್ಷನ್ ಮಾಡಿದ್ದಾರೆ. ನಮಗೆ ಮೌಖಿಕವಾದಂತಹ ಆದೇಶ ಬಂತು, ಸಚಿವರು ಮೌಖಿಕವಾಗಿ ಹೇಳಿದ್ದಾರೆ ಎನ್ನುವಂತಹ ಕಾರಣಕ್ಕಾಗಿ ಹಣವನ್ನ ವರ್ಗಾವಣೆ ಮಾಡುವುದಕ್ಕೆ ಮೇಲಾಧಿಕಾರಿಗಳು ಈಗ ಏನ್ ಅರೆಸ್ಟ್ ಆಗಿದ್ದಾರೆ ಅದೇ ಅಧಿಕಾರಿಗಳು ಹಣವನ್ನ ವರ್ಗಾವಣೆ ಮಾಡುವುದಕ್ಕೆ ನಮಗೆ ಸೂಚನೆ ಕೊಟ್ಟರು, ಹಾಗಾಗಿ ಹಣ ವರ್ಗಾವಣೆ ಮಾಡುವುದಕ್ಕೆ ನಿರ್ದೇಶನ ನೀಡಲಾಯಿತು ಅಂತ ಹೇಳಿ ಅದಕ್ಕೆ ಪೂರಕವಾದಂತಹ ಡಾಕ್ಯುಮೆಂಟ್ ಸದ್ಯ ಲಭ್ಯವಾಗ್ತಾ ಇರೋದು. ಯೂನಿಯನ್ ಬ್ಯಾಂಕ್ಗೆ ನಿರ್ದೇಶನವನ್ನ ಕೊಟ್ಟಿರುವಂತಹ ಒಂದು ಡಾಕ್ಯುಮೆಂಟ್, ಹಣ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ಒಂದೇ ಸಲ ಹಣ ಹಾಕೋದು ಬೇಡ, ಹಂತ ಹಂತವಾಗಿ ಹಣದ ವರ್ಗಾವಣೆಯಾಗ್ಲಿ ಅನ್ನುವುದಕ್ಕೆ ಸಂಬಂಧಿಸಿದಂತಹ ಡಾಕ್ಯುಮೆಂಟ್ ನ ನೀವು ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ಇಬ್ಬರ ಬಂಧನ ಆಗಿದೆ. ಒಂದು ಎಂಡಿ ಪದ್ಮನಾಭ್, ಮತ್ತೋರ್ವ ಲೆಕ್ಕಾಧಿಕಾರಿ ಪರಶುರಾಮ್. ಪ್ರಕರಣದ ತನಿಖೆ ಚುರುಕುಗೊಳ್ತಾ ಇದೆ. ಯೂನಿಯನ್ ಬ್ಯಾಂಕ್ನ ಅಧಿಕಾರಿ, ಮಹಿಳಾ ಅಧಿಕಾರಿ ಅವರನ್ನ ಕೂಡ ಅರೆಸ್ಟ್ ಮಾಡಬೇಕು, ಅವರ ವಿರುದ್ಧವೂ ಆರೋಪವನ್ನ ಮಾಡಿದ್ದಾರೆ ಚಂದ್ರಶೇಖರ್. ಹೀಗಾಗಿ ಅವರ ಬಂಧನ ಕೂಡ ಆಗಬೇಕು ಅನ್ನುವಂತಹ ಆಗ್ರಹ ಕೇಳಿಬರ್ತಾ ಇದೆ. ಇದೇ ಪ್ರಕರಣದಲ್ಲಿ ಸಚಿವ ನಾಗೇಂದ್ರ ಅವರ ತಲೆದಂಡ ಆಗಬೇಕು, ಅವರ ವಿರುದ್ಧವೂ ಕ್ರಮ ಆಗಬೇಕು ಅನ್ನುವಂತಹ ಆಗ್ರಹ ವ್ಯಕ್ತವಾಗ್ತಾ ಇದೆ. ಇದೆಲ್ಲದರ ಮಧ್ಯೆ ಮಹತ್ವದ ದಾಖಲೆ ಲಭ್ಯವಾಗಿರೋದು. ಯೂನಿಯನ್ ಬ್ಯಾಂಕ್ಗೆ ನಿಗಮದ ನಿರ್ದೇಶನದ ದಾಖಲೆ ಲಭ್ಯವಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಚಂದ್ರಶೇಖರ್ ಅವರು ತಮ್ಮ ಡೆತ್ ನೋಟ್ ನಲ್ಲಿ ಉಲ್ಲೇಖ ಮಾಡಿದಂತಹ ಕೆಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಪೂರಕವಾದಂತಹ ಸಾಕ್ಷ್ಯ ಈಗ ಲಭ್ಯವಾಗಿದೆ ಅಂತ ಹೇಳಬಹುದಾ ಅಂತ ಹೇಳಿ? ಬಹಳ ಮುಖ್ಯವಾಗಿರುವಂತಹ ವಾಲ್ಮೀಕಿ ನಿಗಮದ ಹಣ ಹೇಗೆ ವರ್ಗಾವಣೆ ಆಗಿದೆ, ಯಾರ ನಿರ್ದೇಶನದಂತೆ ವರ್ಗಾವಣೆ ಆಗಿದೆ, ಎಷ್ಟು ಹಣ ವರ್ಗಾವಣೆ ಆಗಿದೆ, ಹೀಗೆ 10 ಹಲವು ಪ್ರಶ್ನೆಗಳಿಗೆ ಸಂಬಂಧಪಟ್ಟ ನ್ಯೂಸ್ ಫಸ್ಟ್ಗೆ ಒಂದಷ್ಟು ದಾಖಲೆಗಳು ಕೂಡ ಸಿಕ್ಕಿರುವಂತದ್ದು. ಅಂದ್ರೆ ನಿನ್ನೆ ರಾತ್ರಿಯಷ್ಟೇ ಕೂಡ ಒಂದು ಯಾವೆಲ್ಲ ಕಂಪನಿಗಳಿಗೆ ಹಣ ವರ್ಗಾವಣೆ ಆಗಿದೆ ಅನ್ನುವಂತ ಸ್ಪಷ್ಟ ಮಾಹಿತಿಗಳು ಕೂಡ ಸಿಕ್ಕಿತ್ತು. ಇದೀಗ ಯಾರ ಅನುಮತಿಯಿಂದ ಅದು ಹಣ ವರ್ಗಾವಣೆ ಆಗಿದೆ ಅನ್ನುವಂತ ದಾಖಲೆಗಳು ಕೂಡ ಈಗ ಲಭ್ಯ ಆಗಿದೆ. ಒಂದು ಈಗಾಗಲೇ ವಾಲ್ಮೀಕಿ ನಿಗಮದ ಸೂಚನೆಯಂತಲೇ ಕೂಡ ಈಗ ಹಣ ವರ್ಗಾವಣೆ ಆಗಿರುವಂತದ್ದು ಸ್ಪಷ್ಟವಾಗಿ ಇದು ಗೊತ್ತಾಗ್ತಿದೆ. ಸೊ ಈಗಾಗಲೇ ಬಂಧಿತರಾಗಿರುವಂತಹ ಎಂಟಿ ಏನಾಗಿದ್ದಾರೆ, ಸೊ ಅವರು ಅವರ ನಿರ್ದೇಶನದಂತೆ ಕೂಡ ಅಂದ್ರೆ ಅವರು ಕೂಡ ಒಂದು ಬ್ಯಾಂಕ್ಗಳಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ರು, ಇಷ್ಟು ಹಣ ಬರುತ್ತೆ, ಇಷ್ಟು ವರ್ಗಾವಣೆ ಆಗುತ್ತೆ, ಅದನ್ನ ಮಾಡಲೇಬೇಕು ಅನ್ನುವಂಥದ್ದು ಕೂಡ ಮೌಖಿಕ ಒಂದು ರೀತಿಯಲ್ಲಿ ಕೂಡ ಅಂಕಿತ ಪತ್ರದ ಮೂಲಕ ಅವ್ರಿಗೂ ಕೂಡ ಬ್ಯಾಂಕಿಗೆ ಒಂದು ಸೂಚನೆಯನ್ನ ಕಳಿಸಿರ್ತಾರೆ. ಇವೆಲ್ಲವೂ ಕೂಡ ದಾಖಲೆಗಳು ಸಹಜವಾಗಿ ಕೂಡ ಈಗ ಲಭ್ಯ ಆಗಿರುವಂತದ್ದು. ಅಂದ್ರೆ ಒಂದು ಅನುಮಾನ ದಿನೇ ಕೂಡ ಸ್ಪಷ್ಟ ಆಗ್ತಿದೆ. ಇದ್ರ ಸುತ್ತ ದೊಡ್ಡ ಮಟ್ಟದಲ್ಲಿ ಕೂಡ ಇದು ಭ್ರಷ್ಟಾಚಾರ ನಡೆದಿರುವಂತದ್ದು ಕೂಡ ಈಗ ಗೊತ್ತಾಗ್ತಿದೆ. ಸಹಜವಾಗಿ ಕೂಡ ಈಗೇನು ಬಂಧಿತರಾಗಿದ್ದಾರೆ SIT ಅಧಿಕಾರಿಗಳಿಗೆ, ಸೊ ಅವ್ರ ನಿರ್ದೇಶನದಂತೆ ಕೂಡ ಈಗ ಯೂನಿಯನ್ ಬ್ಯಾಂಕ್ ನ ಶಾಖೆ ಯಾವ್ದಾದ್ರು ಶಾಖೆಗಳಿಗೆ ವರ್ಗಾವಣೆ ಆಗಬೇಕಾ ಅದಕ್ಕೆ ವರ್ಗಾವಣೆ ಆಗಿರೋದು, ಮತ್ತೆ ಯಾವ ಒಂದು ಖಾತೆಗಳು ತೆಲಂಗಾಣದಲ್ಲಿ ಹೈದರಾಬಾದ್ ಅಲ್ಲಿ ತೆರೆದಿದೆಯಾ ಅಲ್ಲಿಗೆಲ್ಲ ವರ್ಗಾವಣೆ ಆಗಬೇಕು, ಅದೆಲ್ಲವನ್ನ ಕೂಡ ನಿಗಮದಿಂದಲೇ ನಿರ್ದೇಶನ ನೀಡಲಾಗಿತ್ತು ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂತದ್ದು. ವಿದ್ಯಾಶ್ರೀ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.